ತಪ್ಪ? ಹೈಕಮಾಂಡ್ ನಮಗೆ ಮಾರ್ಗದರ್ಶನ ಕೊಡೋದು ತಪ್ಪ ಅಲ್ಲ? ಅವ್ರು ಹೇಳಿರ್ಬೋದು, ಅವರು ಅದನ್ನೇ ಫಾಲೋ ಮಾಡ್ತಾರೆ, ನಾನು ಅದನ್ನೇ ಫಾಲೋ ಮಾಡ್ತಾರೆ. ನಾಳೆ ದಿವಸ ನಮ್ಮ ಹೈಕಮಾಂಡಿಂದ ನಾನು ಇವತ್ತು ಸಚಿವನಾಗಿದ್ದೀನಿ, ಶಿಕ್ಷಣ ಸಚಿವನಾಗಿದ್ದೀನಿ. ದೇವ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಪುಣ್ಯದ ಕೆಲಸವನ್ನು, ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಕಷ್ಟದಲ್ಲಿ ಕೊಡ್ತಾ ಇದ್ದೀನಿ ನಾನು. ಯಾಕೆಂದರೆ 76,000 ಶಾಲೆಗಳಿದ್ದಾವೆ, 50,000 ಶಾಲೆಗಳು ಶಿಥಿಲಗೊಂಡಿರ್ತಕ್ಕಂಥದ್ದನ್ನ ಇದೇ ಬಳುವಳಿಯಾಗಿ ಬಿಜೆಪಿಯವರು ಕೊಟ್ಟಿರೋದು. ಇನ್ನು 3 ವರ್ಷದೊಳಗೆ ನನ್ನ ಶಿಕ್ಷಣ ಇಲಾಖೆಯಲ್ಲಿ ನಾನು ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಹೆಜ್ಜೆಯನ್ನು, ಆಸೆಯನ್ನು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದೂ ಅಲ್ಲ. ಮಕ್ಕಳಿಗೆ ನಾವು ದೇವ್ರಿಗೆ ಪೂಜೆ ಮಾಡ್ತೀವೋ ಬಿಡ್ತೀವೋ, ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ನಾನು ಈ 7-8 ತಿಂಗಳಲ್ಲಿ ಒಂದು ಕಂಡಿದ್ದೀನಿ. ಮಕ್ಕಳಿಗೆ ದೇವ್ರ ಕೆಲಸ ಏನು ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು, ಅದನ್ನು ನಾವು ಮಾಡ್ತೀವಿ. ಈಗ ರಾಮಂದು ನೋಡಿ, ಬಿಜೆಪಿಯವರಿಗೆ ಒಂದು ಕೆಟ್ಟ ಸ್ವಭಾವ ಇದೆ. ಯಾವುದಾದ್ರೂ ಒಂದು ಹಿಂದುತ್ವ ಇಲ್ಲ ಯಾವ್ದಾದ್ರು ಸಾವಲ್ಲಿ ರಾಜಕಾರಣ ಮಾಡೋದು. ಇವತ್ತು ರಾಮನ್ನ ತಗೊಂಡಿದ್ದಾರೆ, ಅವರ ತಗೊಳ್ಬೇಡಿ ಅಂತ ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ. ಆದರೆ ನಿಜವಾಗಿರ್ತಕ್ಕಂಥ ರಾಮನ ಭಕ್ತರು ಯಾರು ಅಂದರೆ ನಾವು. ನಮ್ಮನ್ನಲ್ಲಿ ಕರೀಲಿಲ್ಲ ಅಂದ್ರೂ ನಾವು ಇಲ್ಲಿಂದನೇ ರಾಮನ ಭಕ್ತನ, ರಾಮನಿಗೆ ವಿಶ್ವಾಸ ಕೊಡೋದು. ಯಾಕಂದ್ರೆ ನಾನು ಒರಿಜಿನಲ್ ಹಿಂದೂ, ಅವರು ಡೂಪ್ಲಿಕೇಟ್ ಅವ್ರು ಹೊಡ್ಕೊಳ್ಳಿ, ಏನು ಪರವಾಗಿಲ್ಲ, ನಾನೇನು ಹೇಳಬೇಕಾಗಿಲ್ಲ. ನಾನು ಹಿಂದೂ ಅಂತ ನಾನು ಯಾವತ್ತೂ ಹೇಳೋದೇ ಇಲ್ಲ. ನಾನು ಹಿಂದೂನೇ ಹುಟ್ಟದಾಗಲಿಂದನೂ ಕೂಡ. ಆದರೆ ಬೇರೆ ಸಮಾಜಕ್ಕೂ ಧರ್ಮಕ್ಕೂ ಗೌರವವನ್ನು ಕೊಡ್ತಕ್ಕಂಥದ್ದನ್ನೇ ಒರಿಜಿನಲ್ ಹಿಂದೂ. ನಾನು ಹಿಂದೂ ಅಂತ ಹೇಳಿಕೊಂಡು ಅದನ್ನು ಶಾಂತಿಯನ್ನು ಕದಡ್ತಕ್ಕಂಥ ಕೆಲಸ ಈ ಕರಾವಳಿ ಭಾಗದಲ್ಲಿ ಇದೆಯಲ್ಲ, ಅದು ಜನರು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಅವರನ್ನು ಮತ ಬ್ಯಾಂಕಿಗೋಸ್ಕರನೇ ಇದು ಹಿಂದುತ್ವ ಭಾವನಾತ್ಮಕ ತಗೊಂಡೋಗೋದು ನನಗನ್ಸುತ್ತೆ. ಈ ಕರ್ನಾಟಕ ರಾಜ್ಯದಲ್ಲಿ ನನಗನ್ಸುತ್ತೆ ಹೋದ್ಸತಿ ಚುನಾವಣೆಯಲ್ಲಿ ಇವರು ಅದನ್ನು ತೋರಿಸಿದ್ದಾರೆ, ಜನರು ತೋರಿಸಿದ್ದಾರೆ. ಅಲ್ಲ, ನನಗೆ ಅವಕಾಶ ಸಿಕ್ಕಾಗ ನಾನು ಹೋಗ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ನಾನು ಎಲ್ಲಿ ಬೇಕಾದ್ರೆ ಹೋಗ್ತೀನಿ. ನಾನು ಹೇಳ್ತೀನಿ ಕೇಳಿ, ಅಯೋಧ್ಯೆಗೂ ಹೋಗ್ತೀನಿ, ಮಸೀದಿಗೂ ಹೋಗ್ತೀನಿ, ನಾನು ಚರ್ಚಿಗೂ ಹೋಗ್ತೀನಿ, ಬುದ್ಧ ಗಯಾ ಇದೆಯಲ್ಲ ಅಲ್ಲಿಗೂ ಹೋಗ್ತೀನಿ. ನನಗೆ ಎಲ್ಲೆಲ್ಲಿ ಮನಸ್ಸು ಬರ್ತದೆ, ತೃಪ್ತಿ ತರ್ತದೆ, ಒಬ್ಬ ಮನುಷ್ಯನಾಗಿ ಎಲ್ಲೆಲ್ಲಿ ಯಾರ್ಯಾರಿಗೆ ಗೌರವ ಕೊಡಬೇಕು ಅಲ್ಲೆಲ್ಲ ಕಡೆನೂ ಹೋಗ್ತೀನಿ. ಆದರೆ ದೇವರ ಹೆಸರಲ್ಲಿ ರಾಜಕಾರಣವನ್ನು ಮಾತ್ರ, ಧರ್ಮದ ಹೆಸರಲ್ಲಿ ರಾಜಕಾರಣವನ್ನು ಬಂಗಾರಪ್ಪ ಅವ್ರ ಮಗನಾಗಿ, ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಯಾವತ್ತೂ ಕೂಡ ಮಾಡೋದು. ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ನಿರ್ಧಾರ ತಗೊಂಡಿತ್ತು, ಹೋಗಬಾರದು ಅಂತ. ಅದೇ ನಾ ಹೇಳಿದ್ದಲ್ಲ, ಅದು ಈಗ ಮುಂದೆ ತುಂಬಾ ಪಶ್ಚಾತ್ತಾಪ ಪಡುತ್ತೆ ಅಂತ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಅಲ್ಲ, ಯಡಿಯೂರಪ್ಪ ಅವ್ರು ಯಾರು ಹೇಳೋದಕ್ಕೀಗ? ಯಡಿಯೂರಪ್ಪ ಅವ್ರು ಹೇಳಿದ ತಕ್ಷಣ ತೀರ್ಮಾನ ಆಗ್ಬಿಡ್ತದ? ಕಾಂಗ್ರೆಸ್ ಪಕ್ಷದ ಹಣೆ ಬರಬರಿಯವರು ಈ ರಾಜ್ಯದ ಮತದಾರರು. ಯಡಿಯೂರಪ್ಪರಾಗ್ಲಿ, ನಳಿನ್ ಕಟೀಲ್ ಆಗಲಿ ಇನ್ನೊಬ್ಬರಲ್ಲ. ಇವತ್ತು ನಮ್ಮ ಹಣೆ ಬರ ಬರೆದಿರೋದು. ಇವತ್ತು 136ರಲ್ಲಿ ವಿಶ್ವಾಸದಿಂದ ಮತ ಕೊಟ್ಟು ಗೆಲ್ಲಿಸಿರೋರು ಇವತ್ತು ಈ ರಾಜ್ಯದ ಜನತೆ. ಯಾರು ಅವರನ್ನ ಧಿಕ್ಕರಿಸಿದ್ದಾರೆ, ಸೋಲಿಸಿದ್ದಾರೆ ಹೀನಾಯವಾಗಿ, ಅವರು ಇವತ್ತು ಅವ್ರ ಕಡೆಯವರು ಏನಾರು ಹೇಳಿದರೆ ನಾನು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಪ್ರಶ್ನೆ ಬರೋದಿಲ್ಲ. ನಾನು ಇಷ್ಟೇ ಹೇಳೋದು, ತಮ್ಮ ಮೂಲಕ ರಾಜ್ಯದ ಜನತೆ ಒಳ್ಳೆ ತೀರ್ಮಾನವನ್ನು ತಗೊಂಡ್ರು, ನಮ್ಮ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸವನ್ನು ಕೊಟ್ಟರು. ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ. ಆರ್ಥಿಕ ಹೊರೆ ಅಂತ ಹೇಳ್ತಾರೆ. ಆರ್ಥಿಕ ಹೊರೆ ಆಗೋದಾದರೆ ನನ್ನ ಇಲಾಖೆಯಲ್ಲಿ ಇವರು ಮುಂಚೆ 1 ಮೊಟ್ಟೆ ಕೊಡೋರಲ್ಲ, ನಾನು ಯಾಕೆ 2 ಮೊಟ್ಟೆ ಕೊಡಬೇಕು? ಇವತ್ತು ಕೂಡ ಪಠ್ಯ ಪುಸ್ತಕಕ್ಕೆ ಎಲ್ಲದಕ್ಕೂ ಕೂಡ ನಾವು ಸರಿ. ಹಂಗಾರೆ ಅವರು ಆರ್ಥಿಕ ಸ್ಥಿತಿ ಏನು ಹರಾಜಾಗಿ ಹೋಗಿತ್ತಂತ ಸೈಕಲ್ನ ಯಾಕೆ ನಿಲ್ಲಿಸಿದ್ರು ಅವರು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.